ಮಹಿಳೆಯರ ಸಬಲೀಕರಣವೇ ಸಮಾಜದ ಪ್ರಗತಿಯ ಮೂಲವಾಗಿದೆ ಎಂದು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆ ಮಾತನಾಡಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್ ಸಹಯೋಗದಲ್ಲಿ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ಮಟ್ಟದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ತೊಟ್ಟಿಲು ತೂಗುವ ಕೈ ದೇಶವನ್ನ ಆಳಬಲ್ಲದು ಎಂಬ ಮಾತಿನಂತೆ ಮಹಿಳೆಯರು ಇಂದು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸ್ತಾ ಇದ್ದಾರೆ. ಉಕ್ಕಿನ ಮಹಿಳೆ ಎಂದು ಖ್ಯಾತಿ ಪಡೆದ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ದಿಟ್ಟ ಆಡಳಿತ ದೇಶದ ಇತಿಹಾಸದಲ್ಲಿ ಮಹತ್ವದ ಅಧ್ಯಾಯವಾಗಿದೆ ಎಂದರು. ಕ್ರೀಡಾ ಕ್ಷೇತ್ರದಲ್ಲಿ ಪಿಟಿ ಉಷಾ, ಸೈನಾ ನೆಹ್ವಾಲ್ ಸೇರಿದಂತೆ ಅನೇಕ ಮಹಿಳಾ ಕ್ರೀಡಾಪಟುಗಳು ದೇಶಕ್ಕೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಅಂತರಿಕ್ಷ ಕ್ಷೇತ್ರದಲ್ಲಿ ಕಲ್ಪನಾ ಚಾವ್ಲಾ ಮತ್ತು ಸುನೀತಾ ವಿಲಿಯಮ್ಸ್ ಅವರು ಭಾರತದ ಹೆಸರನ್ನ ವಿಶ್ವದ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ ಎಂದು ಸಚಿವರು ಉಲ್ಲೇಖಿಸಿದರು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾ ಇದ್ದು, ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ಕುಟುಂಬದ ಯಜಮಾನಿ ಮಹಿಳೆಗೆ ತಿಂಗಳಿಗೆ ₹2,000 ಆರ್ಥಿಕ ನೆರವು ನೀಡಲಾಗ್ತಾ ಇದೆ. ಶಕ್ತಿ ಯೋಜನೆಯಡಿ ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣದ ಸೌಲಭ್ಯ ಪಡಿತಾ ಇದ್ದಾರೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಅವರು ಕೂಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಗಿರೀಶ್ ಬೊದ್ದೊಲ್ಲೆ ಅವರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ಸಿಡಿಪಿಒ ಅವರು ಸೇರಿದಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿ ವರ್ಗದವರು, ಮಹಿಳೆಯರು ಉಪಸ್ಥಿತರಿದ್ದರು. ಎಲ್ಲ ರೀತಿಯಲ್ಲಿ ಅವರಿಗೆ ನೋಡಿಕೊಳ್ಳುವಂಥದ್ದು ಅನೇಕ ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ. ಅದನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ನೀವೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರಿದ್ದೀರಿ. ಸಮಾಜ ಬೆಳೆಸುವಂಥದ್ದು ನಿಮ್ಮ ಮಕ್ಕಳಿಗೆ ತಾಯಂದಿರಾಗಿ ನೀವೆಲ್ಲ ನಿಮ್ಮ ಹಿರಿಯ ಅಕ್ಕಂದಿರಾಗಿ ಏನು ಸೇವೆ ಮಾಡ್ತೀರಿ, ಅದೇ ರೀತಿಯಲ್ಲಿ ನೀವು ನಮ್ಮ ಅಂಗನವಾಡಿ ಮಕ್ಕಳಿಗೆ ಸಹಿತ ನಿಮ್ಮ ಮಕ್ಕಳು ಅಂತೇಳಿ ತಿಳಿದುಕೊಂಡು ಅವರಿಗೆ ಬೆಳೆಸಿರಿ ಅಂದರೆ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ. ನಿಮಗೇನು ನಮ್ಮ ಜಿಲ್ಲೆಯಲ್ಲಂತೂ ನಿಮಗೆ ಯಾವುದೇ ರೀತಿಯ ಶೋಷಣೆ, ಕಿರುಕುಳ ಯಾವುದೂ ಇಲ್ಲ. ನಾವು ಯಾರೂ ಹಸ್ತಕ್ಷೇಪ ಮಾಡೋದಿಲ್ಲ. ನಿಮಗೆ ಒಳ್ಳೆಯ ರೀತಿಯಿಂದ ನಮ್ಮ ಸರ್ಕಾರದ ವತಿಯಿಂದಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹ ಮಾಡುವಂಥದ್ದು, ಇನ್ನೂ ಹೆಚ್ಚಿನ ಧನ ಕೊಡುವಂಥದ್ದು, ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಎಲ್ಲ ಸೌಲಭ್ಯಗಳು ಕೊಡುವಂಥದ್ದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ. ಅದನ್ನು ಮಾಡುವಂಥ ಒಂದು ಕೆಲಸಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ, ಸಹಕಾರ, ಸಹಯೋಗ ಸದಾ ನಿಮ್ಮ ಜೊತೆಯಲ್ಲಿ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಅಂಗನವಾಡಿಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟದ ವ್ಯವಸ್ಥೆ ಮರುಸ್ಥಾಪನೆ ಮಾಡಿದ್ದೇವೆ. ಅಂಗನವಾಡಿಯಲ್ಲಿ ಇವತ್ತೇನು ನಮ್ಮ ಗರ್ಭಿಣಿಯರಿಗೆ ನೀವು ಬಿಸಿಯೂಟ ಕೊಡುವಂಥದ್ದು, ಆ ಒಂದು ಕಾರ್ಯಕ್ರಮ ಮತ್ತೆ ಮರುಜಾರಿ ಮಾಡಿದ್ದೇವೆ. ಇದು ಒಳ್ಳೆಯ ರೀತಿಯಿಂದ ಮಾಡಬೇಕು. ಮಕ್ಕಳ ಉದ್ದೇಶಿತ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ 63,135 ಕೋಟಿ ರೂಪಾಯಿ ಒದಗಿಸಿದ್ದೇವೆ. ಮಹಿಳೆಯರಿಗೆ ಉದ್ದೇಶಿತ ಯೋಜನೆಗಳು ಸೇರಿಕೊಂಡ್ರೆ ನಮ್ಮ ಬಜೆಟ್ 3,04,48,000 4 ಕೋಟಿಯಲ್ಲಿ 94,663 ಕೋಟಿ ಮಹಿಳಾ ಮತ್ತು ಮಕ್ಕಳಿಗಾಗಿ ನಾವು ಮೀಸಲಿಕ್ಕಿದ್ದೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮೊನ್ನೆ ಆಯವ್ಯಯ ಮಂಡನೆ ಮಾಡಿದ್ದಾರೆ. ಮಾಜಿ ದೇವದಾಸಿಯರು, ಲಿಂಗತ್ವ ಅಲ್ಪಸಂಖ್ಯಾತರು, ಚೇತನ ಹಾಗೂ ಧನಶ್ರೀ ಯೋಜನೆಯ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ಹೆಚ್ಚಿಗೆ ಮಾಡಿದ್ದೇವೆ. 30,000 ರೂಪಾಯಿ ಇದ್ದಂಥ ಪ್ರೋತ್ಸಾಹಧನ 45,000 ರೂಪಾಯಿಗೆ ಏರಿಕೆ ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಅದೇ ರೀತಿಯಲ್ಲಿ ಶಿಶುಪಾಲನಾ ಕೇಂದ್ರಗಳು ಜಿಲ್ಲಾ ಮಟ್ಟದಲ್ಲಿ ಹೊಸದಾಗಿ 20 ಹೊಸ ಒಂದು ಕೇಂದ್ರಗಳು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಈಗ ಇವೆಲ್ಲ ಜನಪರ ಕಾರ್ಯಕ್ರಮಗಳು, ಸ್ತ್ರೀ ಸಬಲೀಕರಣ ಕಾರ್ಯಕ್ರಮಗಳು ಇವೆಲ್ಲವೂ ನಿರಂತರವಾಗಿ ನಡೀತವೆ. ಇನ್ನೂ ಉತ್ತಮ ರೀತಿಯಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸೋಣ. ಬಾಲಕಿಯರಿಗೂ ಒಳ್ಳೆಯ ರೀತಿಯಿಂದ ಅವರಿಗೆ ಆರೋಗ್ಯಕರವಾಗಿ ಅವರಿಗೆ ಬೆಳೆಸುವಂಥದ್ದು, ಅವರಿಗೆ ಇನ್ನು ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥದ್ದು, ಆ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳೋಣ. ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋಣ. ಯಾವುದೇ ರೀತಿಯ ಶೋಷಣಾ ರಹಿತ, ವರ್ಗರಹಿತ, ವರ್ಣರಹಿತ, ಲಿಂಗಭೇದ ರಹಿತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡೋಣ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ, ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವನಾಗಿ, ಅರಣ್ಯ ಪರಿಸರ ಖಾತೆ ಸಚಿವನಾಗಿ ಇವತ್ತು ಬೀದರ್ ಅಷ್ಟೇ ಅಲ್ಲ, ರಾಜ್ಯದಾದ್ಯಂತ ಸುತ್ತಾಡಿ ನಾನು ರಹೀಂ ಖಾನ್ ಉತ್ತಮವಾಗಿ ನಿಮಗೆ ಗೌರವ ಬರುವಂಥ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡ್ತಾ ಇದ್ದೇವೆ. ಬೀದರ್ ಜಿಲ್ಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ. ನಾನು ಮಂತ್ರಿ ಆದಮೇಲೆ ಸುಮಾರು ನನ್ನ ಕಡೆಯಿಂದ ಸುಮಾರು 100
ಅಂಗನವಾಡಿ ಕಟ್ಟಡಕ್ಕೆ 22 ಲಕ್ಷ ಅಂದರೆ ಸುಮಾರು 22 ಕೋಟಿ ರೂಪಾಯಿ ಅನುದಾನ ಕಟ್ಟಡಕ್ಕೆ ಕೊಟ್ಟಿದ್ದೇನೆ. ನಿರ್ಮಾಣ ಆಗ್ತಾ ಇದ್ದಾರೆ. ಎಲ್ಲೆಲ್ಲಿ ನಿವೇಶನ ಇದೆ, ನಿವೇಶನ ಇದ್ದ ಕಡೆ ಎಲ್ಲ ಅತ್ಯಂತ ಭವ್ಯವಾಗಿ ಸುಂದರವಾಗಿ 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇನ್ನೂ ಎಷ್ಟು ಅವಶ್ಯಕತೆ ಇದೆ, ಬೇಡಿಕೆ ಇದೆ, ಅಷ್ಟೆಲ್ಲ ಅಂಗನವಾಡಿಗಳಿಗೆ ನಿವೇಶನ ಇದ್ದ ಕಡೆಗೆ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ತಮ್ಮೆಲ್ಲರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಭಾಯಿಸಿದ್ದಾರೆ. ಮಹಿಳಾ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಇದೆ. ಇಡೀ ಜಗತ್ತಿನಲ್ಲಿ ಆಗಲಿ, ನಮ್ಮ ದೇಶದಲ್ಲಿ ಆಗಲಿ, ನಮ್ಮ ದೇಶದಲ್ಲಿ ತಮ್ಮ ಎಲ್ಲರಿಗೂ ಗೊತ್ತಿದೆ, ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಮಹಿಳಾ ಇಂದಿರಾ ಗಾಂಧೀಜಿ ಸುಮಾರು ವರ್ಷ. ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಮ್ಮವರು ಮಹಿಳಾ ಅವರಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ನಮ್ಮ ಕರ್ನಾಟಕದಲ್ಲಿ ಚೀಫ್ ಸೆಕ್ರೆಟರಿ ಮಹಿಳಾ ಇದ್ದಾರೆ. ನೆಕ್ಸ್ಟ್ ಸಿ ಎಂ ಆದ ಮೇಲೆ ಚೀಫ್ ಸೆಕ್ರೆಟರಿ ಇರ್ತಾರೆ. ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೇಳ್ತೇನೆ. ಮತ್ತು ನಮ್ಮ ಬೀದರ್ನಲ್ಲಿ ತಾವು ನೋಡ್ಬೋದು, ಮಹಿಳಾನೇ DC ಇದ್ದಾರೆ. ಈಗ ತಾವೆಲ್ಲರೂ ಸುಮಾರು ರೆಸ್ಪಾನ್ಸಿಬಿಲಿಟಿಯಿಂದ ಕೆಲಸ ಮಾಡ್ತಿದ್ರೆ ಮಹಿಳಾ ಅವ್ರ ಮೇಲೆ ತುಂಬ ವಿಶ್ವಾಸ ಮಾಡ್ಬೋದು. महिला बहुत ही भरोसामंद होती है, बहुत ही विश्वास, बहुत ही हॉनेस्ट, फेथ उसके कुदरत उसको बनाया ऐसा, और बहुत ही भोली भाली होती है, और जो कमिट करती है वो 100% निभाती है. आप देखो ताವು ನೋಡಬಹುದು, ಒಂದು ಆಫೀಸ್ನಲ್ಲಿ ತಾವು ಎಲ್ಲರೂ ಕೆಲಸ ಮಾಡ್ತಾರೆ, ಏನೋ ಒಂದು ಬರೇ ನೀವು ಊಟಕ್ಕೆ ಹೋಗ್ತೀರಿ, ಊಟ ಮಾಡಿ ಮತ್ತೆ ಕೆಲಸಕ್ಕೆ ಬರ್ತಾರೆ. ಅದೇ ಜೈಂಟ್ಸ್ ಊಟ ಹೋದ್ರ ಮೇಲೆ ಹೋಟೆಲ್ಗೆ ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ, 1-2 ತಾಸು ವೇಸ್ಟ್ ಮಾಡಿ ಎಲ್ಲ ಕೆಲಸ ಮುಗಿದ ಮೇಲೆ ಬರ್ತಾರೆ. ಮತ್ತು ಅವ್ರದ್ದು ಕೆಲಸ 8-8 ದಿವಸ ಒಂದೊಂದು ತಿಂಗಳು ಅದೇ ಟೇಬಲ್ನಲ್ಲಿ ಇರ್ತದೆ ಫೈಲ್. ಆದರೂ ಮಹಿಳಾ ಹತ್ರ ಆ ಥರ ಇಲ್ಲ. ಬರೇ ಊಟ ತೊಗೊಂಡು ಊಟದ್ದು ಟೈಮ್ ಬಿಟ್ಟು ಬೇರೆ ಎಲ್ಲ ಕೆಲಸನಲ್ಲಿ ಅವ್ರು ಒಂದು ಟೈಮ್ ಯೂಸ್ ಮಾಡ್ತಾರೆ. ಅದ್ರ ಸಲಗೆ ಮಹಿಳಾ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ನಮ್ಮ ಬೀದರ್ನಲ್ಲಿ ಸ್ಪೆಷಲಿ ನಾನು ಈಶ್ವರ್ ಖಂಡ್ರೆ ಸಾಹೇಬರು ಇಬ್ಬರು ಯಾವ ಕಾರಣಕ್ಕೆ ನಾವು ಮಹಿಳಾ ಸಲಗೆ ಪ್ರೊಟೆಕ್ಷನ್ ಸಲಗೆ ಯಾವಾಗಲೂ ನಿಮ್ಮ ಜೊತೆಗಿದ್ದು. महिला के लिए कभी भी हम लोग हमेशा बहुत ही सीरियस आपके साथ है. और महिला स्पेशली बीदर डिस्ट्रिक्ट में अभी बहुत ही जिम्मेदारी से, रिस्पॉन्सिबिलिटी से वो बाहर आके काम कर रहे हैं. अभी आपको मालूम होना चाहिए, रिसेंटली महिला एक बहुत बड़े पोस्ट पे जाके, बॉक्सिंग में ले लो, बॉक्सिंग में इडीे विश्व में नंबर 1 आने की वजह से हैदराबाद में एक महिला को DSP पोस्ट दिया गया. तो इसके लिए बीदर डिस्ट्रिक्ट में, पूरे स्टेट में, पूरे देश की महिलाओं के लिए मैं आज महिला इंटरनेशनल डे, इसके लिए MS ಶ್ರೀಧರ್, ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್. ಈ ದಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸರ್ ಅವರು ಉದ್ಘಾಟನೆ ಮಾಡಿ, ಮಹಿಳೆಯರಿಗೆ ಸರ್ಕಾರದ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಸದಾ ನಾವು ಮಹಿಳೆಯರ ಜೊತೆ ಇದ್ದುಕೊಂಡು ಮಹಿಳೆಯರ ಒಂದು ಸಕಲ ಅಭಿವೃದ್ಧಿಗೆ ಏನೇನೆಲ್ಲ ಬೇಕೋ ಅವುಗಳನ್ನೆಲ್ಲವನ್ನು ಕೂಡ ನಾವು ಮಾಡ್ತಾ ತಮ್ಮ ಬೆಂಬಲಕ್ಕೆ ನಿಂತಿರ್ತೇವೆ ಅಂತ ಹೇಳಿಬಿಟ್ಟು ಈ ಒಂದು ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಅವರು ಎಲ್ಲರಿಗೂ ಕೂಡ ಶುಭಾಶಯವನ್ನು ಕೋರಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಸರ್ ಅವರು ವಹಿಸಿಕೊಂಡು, ಅವರು ಕೂಡ ಮಹಿಳೆಯರಿಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ನಮ್ಮ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಾನು ಸೇರಿಕೊಂಡು ಮಹಿಳೆಯರಿಗೋಸ್ಕರ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಆ ದಿಕ್ಕಿನಲ್ಲಿ ಮಹಿಳೆಯರ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾವು ಮಹಿಳೆಯರಿಗೆ ನಮ್ಮ ಇಲಾಖೆ ವತಿಯಿಂದ ಕ್ರೀಡಾಕೂಟ ಕೂಡ ನಾವು ಏರ್ಪಾಡು ಮಾಡಿದ್ದು. ಆ ಒಂದು ಕ್ರೀಡಾಕೂಟದಲ್ಲಿ ಏನು ಮಹಿಳೆಯರು
ಮಹಿಳೆಯರು ಭಾಗವಹಿಸಿದ್ರು. ಅವರೆಲ್ಲರಿಗೂ ಕೂಡ ಇವತ್ತು ಪ್ರಶಸ್ತಿ ವಿತರಣೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಚರಣೆ ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಸಂತೋಷವಾಗಿ ಈ ದಿನವನ್ನು ಕಳೀಲಿ ಅನ್ನೋ ಕಾರಣಕ್ಕಾಗಿ ನಾವು ಜಿಲ್ಲೆಯ ಎಲ್ಲ ಮಹಿಳೆಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಈ ದಿನ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಎಲ್ಲರಿಗೂ ಕೂಡ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಥ್ಯಾಂಕ್ ಯು. ಶಾರದಾ ಎನ್ ಕಲ್ಮಲ್ಕರ್, CDPO ಬೀದರ್. ಇವತ್ತು ಮಹಿಳಾ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಇಲಾಖೆಯಿಂದ ನಾವು ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಅದೇ ರೀತಿಯಾಗಿ ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಆಗಿತ್ತು. ಅದೇ ರೀತಿಯಾಗಿ ಸಚಿವರ ನಮ್ಮ ಎಲ್ಲ ಮಹಿಳೆಯರಿಗೂ ಏನೋ ಸರ್ಕಾರದ ಯೋಜನೆಗಳಿದ್ದಾವೆ ಅದರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದರು. ಮತ್ತು ನಮ್ಮ ಇಲಾಖೆಯಿಂದ ಬರುವಂಥ ಎಲ್ಲ ಮಹಿಳೆಯರಿಗೂ ಶುಭ ಕೋರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಸುಮಾರು 500ರಿಂದ 600 ಜನ ಮಹಿಳೆಯರು ಭಾಗವಹಿಸಿದ್ದಾರೆ. ಇದರಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಸ್ತ್ರೀ ಶಕ್ತಿ ಸಂಘದವರು ಹಾಗೂ ನಮ್ಮ ಮೇಲ್ವಿಚಾರಕಿಯರು ಮತ್ತು ನಮ್ಮ ಕಂಪ್ಯೂಟರ್ ಆಪರೇಟರ್ ಎಲ್ಲ ನಮ್ಮ ಮಹಿಳಾ ನೌಕರರು ಮತ್ತು ನಮ್ಮ ಇಲಾಖೆ ಎಲ್ಲ ನೌಕರರು ಮತ್ತು ಸಹಾಯಕಿಯರು ಎಲ್ಲರೂ ಭಾಗವಹಿಸಿದ್ದಾರೆ. ಸುಮಾರು 500ರಿಂದ 600 ಜನ ಭಾಗವಹಿಸಿದ್ದೀವಿ. ನಾವು ಪ್ರತಿಯೊಂದು ಯೋಜನೆಯಿಂದ ಅಂದರೆ ಪ್ರಾಜೆಕ್ಟಿಂದ ತಾಲೂಕಿಂದನೂ ಒಂದೊಂದು ಸ್ಟಾಲ್ಗಳನ್ನು ಹಾಕಿದ್ದೀವಿ. ಒಂದು ಥೀಮು ಈಗ ಬೀದರ್ ಅಂದ ತಕ್ಷಣ ನಮಗೆ ಶಾಲಾ ಪೂರ್ವ ಶಿಕ್ಷಣ ವಿಷಯ ಕೊಟ್ಟಿದ್ದರು. ಶಾಲಾ ಪೂರ್ವ ಶಿಕ್ಷಣ ಯಾವ ರೀತಿ ನಡೀತೆ ಮತ್ತು ಅದರಲ್ಲಿ ಮಕ್ಕಳ ಮಾನಸಿಕ ಮತ್ತು ಭೌತಿಕ ಬೆಳವಣಿಗೆಗೆ ಬೇಕಾದಂಥ ಮಟೀರಿಯಲ್ಗಳು ಏನಿರ್ತವೆ ಅನ್ನೋದನ್ನು ನಾವು ಶಾಲಾ ಪೂರ್ವ ಶಿಕ್ಷಣ ಸ್ಟಾಲಲ್ಲಿ ನಾವು ಶೋ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈಗ ಒಂದು ಏನದು ಪೂರಕ ಪೌಷ್ಟಿಕ ಆಹಾರ ಶಿಬಿರವನ್ನು ಬಸವ ಕಲ್ಯಾಣ ತಾಲೂಕಿಗೆ ಮತ್ತು ಅದೇ ರೀತಿಯಾಗಿ ಮಹಿಳಾ ಕಲ್ಯಾಣ ಯೋಜನೆಗಳು ಬಂದು ಹುಮ್ನಾಬಾದ್ ತಾಲೂಕಿಗೆ ಈ ಥರ ಒಂದೊಂದು ಸಬ್ಜೆಕ್ಟ್ ಮೇಲೆ ಸ್ಟಾಲ್ಗಳನ್ನು ಹಾಕಿದ್ದೀವಿ ನಾವು ನಮ್ಮ ಇಲಾಖೆಯಿಂದ. ನಮಸ್ತೆ, ನಾನು ರೂಪಾ ಅಂತ ಹೇಳಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ. ನಾನು ಇಲ್ಲಿಷ್ಟೇ ಮಹಿಳಾ ದಿನಾಚರಣೆ ಎಲ್ಲ ನಮ್ಮ ಸಮಸ್ತ ಬೀದರ್ ಜಿಲ್ಲೆ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯನ ಹೇಳ್ತಕ್ಕೆ ಇಷ್ಟಪಡ್ತೀನಿ.